ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭವಿಸ್ ವ್ಲಾಗ್. ನನ್ನ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ರೆಗ್ಯುಲರಾಗಿ ಎಲ್ಲರೂ ಓಂ ಶಕ್ತಿಗೆ ಹೋಗ್ತಾರೆ. ಸೊ ನಾವು ಸಹ ಓಂ ಶಕ್ತಿಗೆ ಹೋಗ್ತೀನಿ. ಇದು ನಂದು 5ನೇ ವರ್ಷ ಓಂ ಶಕ್ತಿ. ಆ್ಯಂಡ್ ನಮ್ಮಮ್ಮ ಬಂದುಬಿಟ್ಟು 9 ಇಯರ್ಸ್ ಕಂಪ್ಲೀಟ್ ಆಗಿದೆ. ಈ ವ್ಲಾಗಲ್ಲಿ ನಾನು ಸ್ಟಾರ್ಟಿಂಗ್ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡಾಗಿಂದನೂ ಟೆಂಪಲ್ಗೆ ಹೋಗ್ಬಿಟ್ಟು ಪ್ಲಸ್ ಟ್ರಿಪ್ ಮಾಡಿಕೊಂಡು ಬರೋ ತನಕನೂ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ನೋಡ್ಬೋದು ಕೊನೆ ತನಕ. ಯೂಶ್ವಲಿ 3 ಡೇಸ್ 5 ಡೇಸ್ ಅಥವಾ ಹೋಗೋ ದಿವಸ ಅಥವಾ ಹೋಗೋ ಹಿಂದಿನ ದಿವಸ ಮಾಲೆ ಹಾಕ್ಸ್ಕೋತಾರೆ. ಕೆಲವೊಬ್ಬರು ವ್ರತನ ಪಾಲಿಸೋರು ದಿನಕ್ಕೆ 2 ಟೈಮ್ ಸ್ನಾನ ಮಾಡೋರು 5 ಡೇಸ್ 3 ಡೇಸ್ ಅಂತ ಹಾಕ್ಸ್ಕೋತಾರೆ. ಬಟ್ ನಾನು ವರ್ಕಿಗೆ ಹೋಗೋದ್ರಿಂದ ನನಗಾಗಲ್ಲ ಅಂತ ಹೋಗೋ ಹಿಂದಿನ ದಿನ ಹಾಕಿಸ್ಕೊಂಡೆ ಮಾಲೆನ. ಮನೆಯೆಲ್ಲ ಪೂಜೆ ಮಾಡಿಬಿಟ್ಟು ಮಾಲೆ ಹಾಕಿಸ್ಕೊಂಡ್ಮೇಲೆ ನಮಗೆ ಗೊತ್ತಿರಲ್ಲ, ಒಂಥರ ಕಳೆ ಕಾಣ್ತಾ ಇರುತ್ತೆ. ಸೊ ಆವತ್ತಿನ ದಿನ ನಾವು ಮಾಲೆ ಹಾಕಿಸಿ ನಮ್ಮ ಮನೇಲೆಲ್ಲ ಓಂ ಶಕ್ತಿಯವ್ರನ್ನ ಕರೆದು ಊಟ ಹಾಕಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಓಂ ಶಕ್ತಿಗೆ ಹೊರಡಬೇಕು. ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದಿದೆ 4 ಗಂಟೆಗೆ. ನಾವು ಬೇಗನೆ ಹೋಗ್ಬೇಕಾಗುತ್ತೆ ಅಲ್ಲಿಗೆ, ಯಾಕಂದರೆ ಈರ್ಮುಡಿ ಕಟ್ತಾರೆ ಬೇಗ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಬೇಗ ಎದ್ದು ನನ್ನ ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮಮ್ಮನೂ ಈರ್ಮುಡಿ ಕಟ್ಟತವ ಹೊರಟು. ಯೂಶ್ವಲಿ ನಾವು ಹೋಗ್ತಿದ್ದಿದ್ದು 2 ಬಸ್ ಜನ, ಬಟ್ ಈ ಸಲ 1 ಬಸ್ ಮಾಡಿದ್ರು. ಸೊ ಜನನೂ ಕಮ್ಮಿ ಇದ್ದರು, ಬೇಗನೆ ಈರ್ಮುಡಿ ಎಲ್ಲ ಎತ್ಕೊಟ್ರು. ನಮ್ಮನ್ನ ಕಳ್ಸೋಕ್ಕೆ ನಮ್ಮಪ್ಪ ಬಂದಿದ್ದರು. ಸೊ ನಮ್ಮಪ್ಪ ನಮ್ಮಮ್ಮ ನಿಂತ್ಕೊಂಡು ಮಾತಾಡ್ತವ್ರೆ. ಬಟ್ ನಾವು ಎಷ್ಟೇ ಬೇಗ ಹೊಟ್ರು ಬಸ್ ಡಿಲೇ ಆಗೋಯಿತು. ಏನೋ KSRTC ಬಸ್ಟು ಡಿಪೋಲೇನೋ ತುಂಬ ರಶ್ ಇತ್ತು ಅಂತ ಬಸ್ ಬರೋದು ಲೇಟ್ ಆಗೋಯಿತು. ನಾವೆಲ್ಲ 6ಗೆ ರೀಚ್ ಆಗಿದ್ದೋ ಬಸ್ ಸ್ಟಾಪ್ಗೆ, 6ಗೆ ಹೊರಡ್ಬೋದು ಅಂತ. ಬಟ್ ಬಸ್ ಬಂದಿದೆ 7:30 ಆಗೋಗಿತ್ತು. ಸೊ ನಾವು ಯಾವಾಗ ಹೊರಡಬೇಕು ಅಂತ ದೇವರ ಆಶೀರ್ವಾದ ಇರುತ್ತೋ ಆವಾಗಲೇ ಹೊರಟಿದ್ದು. ನೆಕ್ಸ್ಟ್ ಬಸ್ ಬಂದಾದಮೇಲೆ ಗುರುಶಕ್ತಿಯವ್ರು ಬಂದು ಪೂಜೆ ಎಲ್ಲ ಮಾಡಿದ್ರು. ಅವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಸಿ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 8 o'clock ಆಗೇ ಹೋಯಿತು ನಮಗೆ. ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ, ಪರಾಶಕ್ತಿ ಓಂ ಶಕ್ತಿ. ಈರುಮುಡಿ ಕಟ್ಟು ಅಮ್ಮೋರ ಕಾಣೆ. ಯೂಶ್ವಲಿ ಓಂ ಶಕ್ತಿಲೆಲ್ಲ 2 ಥರ ಟ್ರಿಪ್ ಮಾಡ್ತಾರೆ. ಒಂದು ಬಂದುಬಿಟ್ಟು ಬರೀ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬರೋ ಅಂಥದ್ದು. ಇನ್ನು ಒಂದು ದೇವಸ್ಥಾನಕ್ಕೆ ಹೋಗೋ ರೂಟಲ್ಲಿ ಯಾವ್ದ್ಯಾವ್ದು ದೇವಸ್ಥಾನ ಸಿಗುತ್ತೋ ಅದೆಲ್ಲ ದೇವಸ್ಥಾನ ಟ್ರಿಪ್ ಮಾಡೋ ಥರ ಇರುತ್ತೆ. ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಾದರೆ 1 ದಿನ ಸಾಕು. ಟ್ರಿಪ್ ಮಾಡೋದಾದ್ರೆ 2-3 ದಿವಸ, ಡಿಪೆಂಡ್ಸ್ ಅಪಾನ್ ಅವ್ರು ಕರ್ಕೋಗೋದ್ರ ಮೇಲೆ ಇರುತ್ತೆ. ನಾವು ಹಂಗೆ ಟ್ರಿಪ್ ಮಾಡಿದ್ರು ಈ ಸಲ. ಹೋಗ್ತಾ ಹಂಗೆ ಅವರೇ ನಾಷ್ಟ ಕೊಟ್ಟಿದ್ರು, ಟಿಫನ್ನು. ಸೊ ಟಿಫನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆಲ್ಲ ಹೋದೋ. ಕಾಲಭೈರವ ದೇವಸ್ಥಾನ ಮತ್ತು ಇನ್ನೂ ಯಾವುದ್ಯಾವುದೋ ಒಂದು ಸುಮಾರು ದೇವಸ್ಥಾನ, ಒಂದು 7-8 ದೇವಸ್ಥಾನಕ್ಕೆ ಹೋಗಿದ್ದೋ. ಸೊ ಎಲ್ಲ ವೀಡಿಯೋನೂ ಎಂಡ್ ತನಕ ನೋಡಿ, ಚೆನ್ನಾಗಿದೆ. ಕಾಲಭೈರೇಶ್ವರ ಒಂದೇ ದೇವಸ್ಥಾನದಲ್ಲಂತೆ ನಾಯಿಗಳನ್ನ ಇಷ್ಟು ಚೆನ್ನಾಗಿ ಬಿಡೋದು ನೋಡಿ. ದೇವ್ರದ್ದು ಗರ್ಭಗುಡಿ ಒಳಗಡೆನೇ ಹೋಗಿ ಹಿಂದೆ ಮಲಗಿದೆ. ಸೊ ಅದನ್ನು ಯಾರೋ ಹೇಳೋರು ಕೇಳೋರೇ ಇಲ್ಲ. ಅಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿದೆ. ಎಷ್ಟು ನಾಯಿ ಮರಿಗಳಿದ್ವು ಅಂದರೆ ಡಾಗ್ಸು. ತುಂಬ ಚೆನ್ನಾಗಿತ್ತು. ವಾತಾವರಣವೂ ಅಷ್ಟೇ. ತಮಿಳ್ನಾಡಲ್ಲಿ ತುಂಬ ದೇವಸ್ಥಾನ ವಿಗ್ರಹಗಳೆಲ್ಲ ತುಂಬ ಚೆನ್ನಾಗಿ ಕೆತ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಪ್ರಸಾದ ಇತ್ತು. ಇಲ್ಲೆಲ್ಲ ತೊಟ್ಲು ಕಟ್ಟೋರೆಲ್ಲ ಕಟ್ತಾಯಿದ್ರು, ಮಕ್ಕಳು ಯಾರ್ಯಾರಿಗಿರೋಲ್ಲ ಅವರು. ನೆಕ್ಸ್ಟು ಪ್ರಸಾದ ಇರೋ ಕಡೆ ಬಂದು, ಇಲ್ಲಿ ಪ್ರಸಾದದ ಹತ್ರ ಆಲ್ರೆಡಿ ಜನ ಇದ್ದರು. ಸೊ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೋ. ಬಟ್ ಹಂಗೇ ಇಲ್ಲಿ ಬೆಟ್ಟದ ಮೇಲೆ ವಿಭೂತಿ ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನೇಚರಲ್ಲಿ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ.
ನಾವು ಹೋಗೋ ದಿವಸ ದರ್ಶನ ಮಾಡಲಿಲ್ಲ. ಹೋಗೋ ದಾರಿಲಿ ಯಾವುದೋ ಟೆಂಪಲ್ ಸಿಗುತ್ತೋ ಅದೆಲ್ಲ ದರ್ಶನ ಮಾಡಿಕೊಂಡು ನೈಟು ನಾವು ಓಂ ಶಕ್ತಿ ಟೆಂಪಲ್ ರೀಚ್ ಆಗಿದ್ದು. ನಾವು ಹೋಗಿದ್ದು ಸ್ಟಾರ್ಟಿಂಗ್ ಸೀಸನ್ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿರಲಿಲ್ಲ. ಜನ ಇದ್ದರೂ ಹಂಗಂತ ತುಂಬ ರಶ್ ಇರಲಿಲ್ಲ. ಸೊ ನಾವು ನೈಟ್ ಹೋಗಿರೋದ್ರಿಂದ ನೈಟೇ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಸ್ನಾನಕ್ಕೆಲ್ಲ ಹೋಗಿ ಪೂಜೆಗೆ ಹೊರಡೋಣ, ದರ್ಶನ ಮಾಡೋಣ ಅಂದ್ಕೊಂಡು ನೈಟೇ ರೆಡಿ ಆದೋ. ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಬಸ್ಸಿನ ಜನನೂ ರೆಡಿ ಆಗಿದ್ದರು. ಎಲ್ಲ ಶಕ್ತಿಯವ್ರನ್ನೆಲ್ಲ ನಿಲ್ಲಿಸಿ ಪೂಜೆ ಮಾಡಿಬಿಟ್ಟು ಕುಂಬಳಕಾಯಿ ಎಲ್ಲ ಹೊಡೆದು ದರ್ಶನ ಎಲ್ಲ ಮಾಡಿ ಕಳಿಸ್ತಾರೆ. ಸೊ ಅದೇ ಥರನೇ ನಮಗೆ ಕರ್ಕೊಂಡು ಹೋಗಿರೋರು ಮಾಡಿದ್ರು. ಇನ್ನು ಕತ್ತಲು ಹಾಗೇ ಇದೆ, ಇನ್ನು ಬೆಳಗ್ಗೆ ಆಗೇ ಇರಲಿಲ್ಲ. ಬಟ್ ಆದರೆ ದರ್ಶನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಹೊರಟು. ಯಾಕಂದರೆ ನಾವು ಲಾಸ್ಟ್ ಟೈಮ್ ಒಂದು ಸಲ ಹೋದಾಗ 7-8 ಅವರ್ಸ್ ದರ್ಶನಕ್ಕೆ ವೆಯ್ಟ್ ಮಾಡಿದ್ದು. ಸೊ ಈ ಸಲ ಬೇಗನೆ ಹೊರಟು. ಇನ್ನು ಚಳಿ ಹಿಡಿತಾ ಇತ್ತು. ಬಟ್ ಇರುಮುಡಿ ಹೊತ್ತಿದ ಮೇಲೆ ಅದು ಯಾವುದು ಚಳಿ ಗಿಳಿ ಏನೂ ಅನಿಸಲ್ಲ ನಮಗೆ. ಸೊ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಲ್ಲ. ನಾವು ಮಾರ್ನಿಂಗ್ 6 o'clockಗೆ ದರ್ಶನ ಹೋಗಿದ್ದು. ಬಟ್ ಈ ಸಲ ಅಂತೂ ದರ್ಶನ ಎಷ್ಟು ಸಖತ್ತಾಗಾಯಿತು ಅಂದರೆ ತುಂಬ ಚೆನ್ನಾಗಾಯಿತು. 1/2 ಒಳಗಡೆನೇ ದರ್ಶನ ಆಯಿತು. ಪ್ಲಸ್ ದೇವ್ರ ಮುಂದೆ ಒಂದು 2-3 ಮಿನಿಟ್ಸ್ ನಿಂತ್ಕೊಳ್ಳೋಷ್ಟು ಬಿಟ್ಟಿದ್ರು. ಯಾಕಂದರೆ ನಾವು ಹೋಗಿದ್ದು ಸ್ಟಾರ್ಟಿಂಗ್ ಇದ್ದಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ. ಸೊ ಚೆನ್ನಾಗಿ ದರ್ಶನ ಆಯಿತು. ಇಷ್ಟು ಸಲ ನಾವು ಜಾನ್ವರಿ ಮಂತಲ್ಲಿ ಹೋಗ್ತಾಯಿದ್ದೋ, ಇಲ್ಲ ಡಿಸೆಂಬರ್ ಎಂಡಲ್ಲಿ ಹೋಗ್ತಾಯಿದ್ದೋ, ಜಾನ್ವರಿ ಫಸ್ಟ್ ವೀಕಲ್ಲಿ ಹೋಗ್ತಾಯಿದ್ದೋ. ಬಟ್ ಈ ಸಲ ನಾವು ಡಿಸೆಂಬರ್ ಮಿಡಲಲ್ಲೇ ಹೋಗಿದ್ದೋ. ಆವಾಗಲೇ ಸೀಸನ್ ಸ್ಟಾರ್ಟ್ ಆಗಿತ್ತು ಅಂದ್ಕೊಂಡು ನಾವು ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಿನ್ಕೊಂಡಾದ್ಮೇಲೆ ಶಾಪಿಂಗ್ ಅಂತ ಬಿಡ್ತಾರೆ. ಅದು ನಮ್ಮ ಇಷ್ಟ, ನಾವು ತೊಗೊಂಡ್ರೆ ತೊಗೋಬೋದು, ತೊಗೊಂಡಿಲ್ಲ ಅಂದರೂ ಓಕೆನೇ, ಅದು ನಮಗೆ ಬಿಟ್ಟಿದ್ದು. ಸೊ ನಾವು ಅಷ್ಟು ದೂರ ಹೋದ್ಮೇಲೆ ನಮ್ಮ ಪಾಪಗೆ ಏನಾರು ಆಟ ಸಾಮಾನು ತರಲೇಬೇಕು ಅಂತ ನಾನು ನಮ್ಮಮ್ಮ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಬೇರೆ ಬೇರೆ ಟೆಂಪಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ತಮಿಳ್ನಾಡಲ್ಲಿ ನನಗಂತೂ ಇಷ್ಟ ಆಗೋದು ಅಂತಂದರೆ ದೇವಸ್ಥಾನಗಳು. ಯಾಕಂದರೆ ವಿಗ್ರಹಗಳು ಅಷ್ಟು ಚೆನ್ನಾಗಿ ಕೆತ್ತಿರ್ತಾರೆ. ನಿಜವಾದ ದೇವರು ಇದೇನೋ ಅಂತ ತುಂಬ ದೊಡ್ಡದಾಗಿರುತ್ತೆ. ಈ ಟೆಂಪಲು ನಾನು ಮೊದಲನೇ ವರ್ಷ ಹೋದಾಗ ಸ್ಟಾರ್ಟ್ ಮಾಡಿದ್ದು. ಇವಾಗ ಆಲ್ಮೋಸ್ಟು
6 ಇಯರ್ಸ್ ಆಗಿದೆ. 5 ಇಯರ್ಸ್ ನಂದು ಕಂಪ್ಲೀಟ್ ಆಯಿತು. 1 ಇಯರ್ ಕೊರೋನಾ ಇತ್ತು ಅಂತ ಹೋಗಿರಲಿಲ್ಲ. ಇನ್ನೂ ಹೀಗೆ ಇದೆ, ನಿಧಾನಕ್ಕೆ ಡೀಟೇಲಾಗಿ ದೇವಸ್ಥಾನನ ಮಾಡ್ತವ್ರೆ. ಆ್ಯಂಡ್ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆಯೇ ದೇವಸ್ಥಾನದಲ್ಲಿರೋ ವಿಗ್ರಹಗಳು ಯಾವುದು ಚಿಕ್ಕದಂತೂ ಇರೋಲ್ಲ, ಎಲ್ಲ ತುಂಬ ದೊಡ್ಡದೇ ಇರುತ್ತೆ ದೇವಸ್ಥಾನದಲ್ಲಿರೋ ವಿಗ್ರಹಗಳು. ಆಲ್ಮೋಸ್ಟ್ ಎಲ್ಲೂ ಫೋಟೋ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಫೋನೆಲ್ಲ ನಮ್ಮ ಬ್ಯಾಗಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ಸೊ ಆದರೂ ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇರೋ ಕಡೆ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಟೆಂಪಲೆಲ್ಲ ವಿಸಿಟ್ ಆದಮೇಲೆ ನಾವೆಲ್ಲ ಹೋಗಿದ್ದೆ ಬೀಚಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಬರೋಕ್ಕೆ. ಆದಮೇಲೆ ಗೋಲ್ಡನ್ ಟೆಂಪಲು ಆ್ಯಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ರಿಟರ್ನ್ ಆಯ್ತಿದ್ದೋ ನಾವು. ಆ್ಯಂಡ್ ಬ್ಯಾಂಗ್ಳೂರು ರಿಟರ್ನ್ ಆಗಬೇಕಾದ್ರೆ ಅನಿಸುತ್ತೆ, ಅಪ್ಪ ಮುಗೀತು ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೂ 1 ವರ್ಷ ಕಾಯಬೇಕು ಟೆಂಪಲ್ಗೆ ಹೋಗೋಕ್ಕೆ ಅಂತ ಇನ್ನೊಂದು ಕಡೆ ಅನಿಸುತ್ತೆ. ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು ಮಾರ್ನಿಂಗ್ 6 ಆಗಿತ್ತು ಅನಿಸುತ್ತೆ, 5:30 6. ಸೊ ನಮ್ಮನ್ನು ಕರ್ಕೋಗಿ ನಮ್ಮ ಅಪ್ಪಾಜಿ ಬಂದಿದ್ದರು. ಆ್ಯಂಡ್ ನಾವು ಬ್ಯಾಂಗ್ಳೂರು ರೀಚ್ ಆದಮೇಲೆ ನನಗನ್ಸಿತ್ತು ಫಸ್ಟ್ ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಬೇಕು ಅಂತ. ಯಾಕಂದರೆ 2-3 ಡೇಸ್ ಆಲ್ಮೋಸ್ಟ್ ನಿದ್ದೆ ಇರೋಲ್ಲ, ಏನಿರಲ್ಲ. ಸೊ ನಾನು ಮನೆಗೆ ಹೋದ ತಕ್ಷಣ ಆರಾಮಾಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಮಲ್ಕೊಂಡ್ಬಿಡ್ಬೇಕು ಅಂತ. ಬಟ್ ಹಂಗಾಗಲ್ಲ, ಮಲೆ ತೆಗಿದೆ, ಮಲ್ಕೋಬಾರ್ದು. ಆ್ಯಂಡ್ ಇದಾಗಿತ್ತು ನನ್ನ ಓಂ ಶಕ್ತಿ ವ್ಲಾಗ್ 2025 ಆ್ಯಂಡ್ 26ದು. ಯಾರೆಲ್ಲ ನನ್ನ ವೀಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.